ನಮಸ್ಕಾರ ವೀಕ್ಷಕರೇ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಸಂಜೀವಿನಿ ಟಾನಿಕ್ ತಯಾರು ಮಾಡುವಾಗ ಇದೇ ರೈತರ ತೋಟಕ್ಕೆ ಬಂದು ಯಾವ ರೀತಿ ತಯಾರು ಮಾಡ್ತಾರಂತೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಮತ್ತೆ ನಾನು ಅವರ ತೋಟಕ್ಕೆ ಬಂದಿದ್ದೀನಿ. ಇವಾಗ ಸಂಜೀವಿನಿ ಟಾನಿಕ್ ಆಲ್ರೆಡಿ ತಯಾರು ಮಾಡಿದ್ದಾರೆ. ಸಂಜೀವಿನಿ ಟಾನಿಕ್ಕಿಗೆ ಯಾವ ಬೆಳೆಗೆ ಉಪಯೋಗ ಮಾಡ್ತಾರೋ ಮತ್ತು ನೆಕ್ಸ್ಟ್ ಯಾವ ಬೆಳೆಗೆ ಅದನ್ನು ಯಾವ ರೀತಿ ಎಷ್ಟು ಸ್ಪ್ರೇ ಮಾಡಬೇಕು ಮತ್ತು ಸಂಜೀವಿನಿ ಟಾನಿಕ್ ಹೇಗಿದೆ ಅನ್ನೋದನ್ನು ಈಗ ಅವರು ಇದ್ದಾರೆ, ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ. ನಮಸ್ಕಾರ ರೀ. ನಮಸ್ಕಾರ. ಲಾಸ್ಟ್ ವಿಡಿಯೋದಾಗ ನಾವು ನಿಮ್ಮದು ಅದು ಸಂಜೀವಿನಿ ಟಾನಿಕ್ ಮಾಡೋದ್ರ ಬಗ್ಗೆ, ಅಂದರೆ ಯಾವ ರೀತಿ ಮಾಡ್ತೀರಿ, ಮತ್ತು ಲಿಂಬು ಹಣ್ಣು ಮತ್ತು ಸಾವಯವ ಬೆಲ್ಲ ಮತ್ತು ಜವಾರಿ ತತ್ತಿ, ಈ ಮೂರು ಏನಿದಾವಲ್ಲ ರೀ, ಅಷ್ಟು ಕೂಡಿಸಿ ಯಾವ ರೀತಿ ನೀವು ಸಂಜೀವಿನಿ ಟಾನಿಕ್ ಮಾಡ್ತೀರಿ ಅನ್ನೋದು ಏನದ ರೀ ನಾನು ವಿಡಿಯೋ ಮಾಡಿದ್ದೀನಿ. ಇವಾಗ ಏನದ ರೀ, ಸಂಜೀವಿನಿ ಟಾನಿಕ್ ನಿಮ್ಗೆ ಆಲ್ರೆಡಿ ಮಾಡಿದ್ದೀರಲ್ಲ, ಅದು ಮಾಡಿದ್ದು ಸಂಜೀವಿನಿ ಟಾನಿಕ್ ಅದನ್ನು ನಮಗೆ ತೋರಿಸ್ತೀರಾ, ಮತ್ತು ನೀವು ಯಾವ ಬೆಳೆಗೆ ಈಗ ಹಾಕ್ತೀರಿ ಮತ್ತು ಎಷ್ಟು ml ನೀವು ಅದನ್ನು ಬೆರೆಸಿ ನೀರು ಜೊತೆ ಬೆರೆಸಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಇವಾಗ ಸಂಜೀವಿನಿ ಟಾನಿಕ್ ತೋರಿಸ್ತೀರಾ? ಓಕೆ, ಈಗ ನೋಡ್ತಾ ಇದ್ದೀರಲ್ಲ, ಇದು ಸಂಜೀವಿನಿ ಟಾನಿಕ್. ಇವರು ಲಾಸ್ಟ್ ವಿಡಿಯೋದಾಗ ಏನು ತಯಾರು ಮಾಡ್ತಿದ್ದಾರಲ್ಲ, ಅದು ಸಂಜೀವಿನಿ ಟಾನಿಕ್ ಇವಾಗ ತಯಾರಾಗಿದೆ ರೀ. ನೋಡಿರಿ ಇವಾಗ ಸಂಜೀವಿನಿ ಟಾನಿಕ್ ಇದು. ಹೇಳ್ರಿ, ಇವಾಗ ನೀವು ಯಾವ ಬೆಳೆಗೆ ಉಪಯೋಗ ಮಾಡ್ತೀರಿ? ಉಪಯೋಗ ಮಾಡ್ತೀರಿ. ಯಾವ್ದು ರೀ? ಮೆಣಸಿನ ಮೆಣಸು. ಯಾವ್ದು ಮೆಣಸು ರೀ ಇದು? ಇದು ಡಬ್ಬಿ ಮೆಣಸಿನ್ಕಾಯಿ. ಓಕೆ, ಇದೇ ನೀವು ಬೀಜ ಇಲ್ಲೇ ನೀವು ತಯಾರು ಮಾಡಿಕೊಂಡು ಸಸಿ ಇದನ್ನು ಮಾಡ್ಕೊಂಡಿರ ಅಥವಾ ಹೇಗಿರಿ? ಅಗಿ ತಂದಿದ್ದೀರಿ ನೀವು? ಓಕೆ 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 ಅಗಿ ಹಚ್ಚಿದ್ರಿ. ಈ ಮೆಣಸಿನ್ಕಾಯಿಗೆ ಈಗ ನೀವೇನು ರೀ ಇದು ಉಪಯೋಗ ಮಾಡೋದು? ಇದರಲ್ಲಿ ಹೂವು ಹೆಚ್ಚಾಗತ್ತೆ ರೀ. ಹೂವು ಹೆಚ್ಚಾಗ್ತದೆ. ರೀ ಬ್ಲ್ಯಾಕ್ ಟ್ರಿಪ್ಸು ಕಮ್ಮಿ ಆಗುತ್ತೆ. ಬ್ಲ್ಯಾಕ್ ಟ್ರಿಪ್ಸ್ ಕಡಿಮೆ ಆಗ್ತದೆ. ಮತ್ತು ರೋಗ ನಿರೋಧ ಜಾಸ್ತಿ ಆಗತ್ತೆ ರೀ. ಓಕೆ ಓಕೆ. ಇದ್ರ ಕೂಡ 1 ಲೀಟ್ರಿಗೆ ಹೆಂಗಪ್ಪ ಅಂದ್ರೆ ಒಂದು ml 2 ml ಹಾಕ್ಬೋದು ರೀ. ಹೆಚ್ಚಿಗೆ ಹಾಕಂಗಿಲ್ಲ ರೀ. ಓಕೆ ರೀ. ಮತ್ತು ಅದ್ರ ಕೂಡ ಮತ್ತೆ OWDC ದ್ರಾವಣ 3 ರಿಂದ 4 ಲೀಟ್ರ್ ಹಾಕ್ಬೋದು. ಓಕೆ. ಎರಡು ಮಿಕ್ಸ್ ಹೊಡಿಬೇಕು. ಓಕೆ. ಮಿಂಜಲ್ ಹೊಡಿಬೇಕು. ಬಿಸಿಲು ಹೊಡೆದ್ರೆ ಜೀವನಗಳು ಸಾಯ್ತಾರೆ. ಹೌದು. ಮತ್ತು ಈಗ ನೀವೇನು ಬೆಳೀತಿದ್ದೀರಲ್ಲ, ಇದು ಡಬ್ಬಿ ಮೆಣಸು ಅಂದಿರಲ್ಲ, ಈ ಡಬ್ಬಿ ಮೆಣಸು ಎಷ್ಟು ಎಕರೆ ಇದೆ ಇದು? ಇದು 1 ಎಕರೆ. 1 ಎಕರೆ ಇದೆ. ಇದೇನು ನೀವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ರಾಸಾಯನಿಕ ಗೊಬ್ಬರ ಅದು ಏನು ಉಪಯೋಗ ಮಾಡ್ತಾ ಇದ್ದೀರಿ? ರಾಸಾಯನಿಕ ಇಲ್ಲ. ಯಾವ್ಯಾವ್ದು ಗೊಬ್ಬರ ಇದಕ್ಕೆ ಉಪಯೋಗ ಮಾಡಕತ್ತೀರಿ ನೀವು? ಜೀವಾಮೃತ, ಗೋವಾಮೃತ, ಸಂಜೀವಿನಿ ಟಾನಿಕ್. ಓಕೆ. OWDC. ಓಕೆ. ಮತ್ತು ಎರೆಹುಳು ಗೊಬ್ಬರ ಇವೇನು ರೀ? ಎರೆಹುಳು ಗೊಬ್ಬರದ ಬೆಡ್ ಇವೇ ಅಲ್ಲ? ಓಕೆ. ಈಗ ತಯಾರಾಗಿದೆ ಗೊಬ್ಬರದು? ಇನ್ನೂ ಆಗಿಲ್ಲ. ಓಕೆ, ಅದೇ ಗೊಬ್ಬರನೂ ಇದಕ್ಕೆ ಉಪಯೋಗ ಮಾಡ್ತೀರಿ? ಯಾವುದೇ ರೀತಿ ಸರ್ಕಾರಿ ಗೊಬ್ಬರ ಇದಕ್ಕೆ ರಾಸಾಯನಿಕ ಗೊಬ್ಬರ ನೀವು ಉಪಯೋಗ ಮಾಡೋಂಗಿಲ್ಲ. ಇದು ಸಾವಯವ ಪ್ಲ್ಯಾಂಟ್ ಅಂತೇಳಿ ಅನ್ಬೋದು ನಾವು. ಓಕೆ. ಮತ್ತು ಶಂಕರಪ್ಪ ಅವರೇ, ಇವಾಗ ನಾವು ಆಯಿತು, ಈಗ ನೀವು ಸಂಜೀವಿನಿ ಟಾನಿಕ್ಕು, ಜೀವಾಮೃತ, ಗೋಕೃಪಾಮೃತ, ಈ ಥರ ಎರೆಹುಳು ಗೊಬ್ಬರ ಅದು ನೀವು ಉಪಯೋಗ ಮಾಡ್ತಿದ್ದಾರಲ್ಲ, ಈಗ ನಾವು ಫಸ್ಟ್ ಇದು ಸಂಜೀವಿನಿ ಟಾನಿಕ್ ನೀವು ಯಾವಾಗ ಉಪಯೋಗ ಮಾಡ್ತೀರಿ ಮತ್ತು ನಾವು ಯಾವಾಗ ಈ ರಿಸಲ್ಟ್ ನೋಡಬೇಕಲ್ಲ, ನಾವು ರಿಸಲ್ಟ್ ನೋಡೋಕೆ ಮತ್ತೆ ಯಾವಾಗ ನಿಮ್ಮ ತೋಟಕ್ಕೆ ಬರಬೇಕು ನಾವು? ಹೂ ಬಿಟ್ಟಾಗ. ಓಕೆ, ಹೂ ಬಿಟ್ಟಾಗ ಈಗ ನೀವೆಲ್ಲ ಇದನ್ನು ಸ್ಪ್ರೇ ಮಾಡಿರ್ತಾರಲ್ಲ ಈಗ. ಓಕೆ ಓಕೆ ಓಕೆ. ಉದುರಲ್ಲ, ಹೂ ಕಾಯಿ ಉದುರಂಗಿಲ್ಲ. ಅದು ಉದ್ರಕತ್ತಂತ ಅಲ್ಲೇ ಗೊತ್ತಾಗತ್ತೆ ಕೆಲಸ ಏನು. ಮತ್ತು ನಾ ಎರೆಹುಳು ಗೊಬ್ಬರ ಅಂದ್ರಲ್ಲ, ಅದನ್ನು ಹೇಳ್ತೀರಾ? ಸ್ವಲ್ಪ ತೋರಿಸ್ತೀರಾ? ಬರ್ರಿ. ಓಕೆ. ಎಷ್ಟು ಬೆಟ್ಟಿದವ್ರಿ? 2 ಅಲ್ಲ ರೀ? ಓಕೆ ಓಕೆ ಓಕೆ. ಹುಳ ಮೇಲಿದಾವಲ್ಲ ರೀ? ಹುಳ ಓಕೆ 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 ಓಕೆ. ನೋಡಿರಿ, ಹೂಗಳು ಇದಾವಲ್ಲ? ಓಕೆ ಓಕೆ. ಇದೇನು ಸಣ್ಣ ಮರಿ ಇದಾವಲ್ರಿ? ಇವು ಸಣ್ಣ ಮರಿ ಹುಟ್ಟವ್ರಿ. ಓಕೆ ಓಕೆ. ಅಂದರೆ ಇವು ಮಲ್ಟಿ ಡೆವಲಪ್ಮೆಂಟ್ ಆಗ್ತಾ ಅಂದಂಗೆ ಐತೆ ಹೂಗಳೆಲ್ಲ. ಓಕೆ ಓಕೆ ಓಕೆ.
ಇದು ಎಷ್ಟು ತಿಂಗಳಿಗೆ ಬರ್ತದೆ ರೀ ಇದು ಗೊಬ್ಬರ? ಇದು 3 ತಿಂಗಳಿಗೆ ಬರ್ತದೆ. 3 ತಿಂಗಳಿಗೆ ಬರ್ತದೆ ರೀ. ಓಕೆ, ಹುಳುಗಳು ಜಾಸ್ತಿ ಇದಾವ್ರಿ ಇದರಲ್ಲಿ. ಇದು 3 ತಿಂಗಳಿಗೊಮ್ಮೆ ಗೊಬ್ಬರ ಬರ್ತದಲ್ಲ ನಿಮ್ಗೆ? ಓಕೆ ನೋಡಿರಿ ವೀಕ್ಷಕರೇ, ಶಂಕರಪ್ಪ ಓಬಳ್ ಅಂತೇಳಿ ರೈತರು ತಮ್ಮ ಹೊಲದಲ್ಲಿ ನ್ಯಾಚುರಲ್ ಅಂದರೆ ಸಾವಯವ ಗೊಬ್ಬರ ತಯಾರು ಮಾಡಿಕೊಂಡು ಸ್ವತಃ ಅವರೇ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದು ತಮ್ಮ ಹೊಲಕ್ಕೆ ತಾವೇ ಎರೆಹುಳ ಗೊಬ್ಬರ ತಯಾರು ಮಾಡ್ಕೊತಿದ್ದಾರೆ. ಮತ್ತು ಜೀವಾಮೃತ, ಗೋಕುಪಾಮೃತ, ಮತ್ತು ವಿಶೇಷವಾಗಿ ನೀವು ನೋಡಿರ್ಬೋದು, ಇದು ಲಾಸ್ಟ್ ವಿಡಿಯೋದಾಗ ನಾನು ಅಪ್ಲೋಡ್ ಮಾಡಿದ್ದೆ, ಸಂಜೀವಿನಿ ಟಾನಿಕ್ ಅಂತೇಳಿ ತಯಾರು ಮಾಡ್ಕೊಂಡಿದ್ದಾರೆ. ಅವರೇ ಸ್ವತಃ ಅವ್ರ ಹೊಲದಲ್ಲಿ ತಯಾರು ಮಾಡಿಕೊಂಡು ಒಂದು ರಾಸಾಯನಿಕ ಮುಕ್ತ ಮಾಡುವ ಸಲುವಾಗಿ ಅವರು ತಮ್ಮ ಹೊಲದಲ್ಲಿ ಏನದ ರೀ ಸಾವಯವ ಬೆಳೆಯನ್ನು ಬೆಳೀತಿದ್ದಾರೆ. ಅದೇ ರೀತಿ ನೀವು ಕೂಡ ಆದಷ್ಟು ಮಟ್ಟಿಗೆ ಸಾವಯವ ಗೊಬ್ಬರದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ನೀವು ಸಾವಯವ ಬೆಳೆಯನ್ನು ಬೆಳಿಬೇಕಂತೇಳಿ ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಿಗೂ ಒಂದು ಚಿಕ್ಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಕೆ, ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ.